ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ, ವಿಚಾರಣಾಧೀನ ಕೈದಿಯಾಗಿದ್ದಾರೆ. ದರ್ಶನ್ ಜೈಲಿನಲ್ಲಿರುವಾಗಲೇ ಹೊರಗಡೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿರೋದು. ಡಿಸಿಎಂ ಡಿಕೆಶಿ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚರ್ಚೆ ನಡೆಸಿದ್ದಾರೆ. ಕಳೆದ ಅರ್ಧ ಗಂಟೆಯಿಂದ ಡಿಸಿಎಂ ಡಿಕೆಶಿ ಜೊತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚರ್ಚೆಯನ್ನು ನಡೆಸಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಕುರಿತಂತೆ ಡಿಕೆಶಿ ಜೊತೆ ಚರ್ಚೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಸಹೋದರ ದಿನಕರ್ ಮತ್ತು ನಿರ್ದೇಶಕ ನಟ ಜೋಗಿ ಪ್ರೇಮ್ ಸಾಥ್ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ರಾಮನಗರದ ಕರಗ ಮಹೋತ್ಸವದಲ್ಲಿ ಡಿಕೆ ಶಿವಕುಮಾರ್ ದರ್ಶನ್ ಅಭಿಮಾನಿಗಳು ಡಿಕೆ ಬಾಸ್ ಅಂತ ಕೂಗ್ತಾ ಇದ್ದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ವಿಜಯಲಕ್ಷ್ಮಿ ಅವರು ನನ್ನ ಸಮಯ ಕೇಳಿದ್ದಾರೆ, ಈ ಬಗ್ಗೆ ಮಾತನಾಡೋದಕ್ಕೆ ಭೇಟಿಯಾಗ್ತೀನಿ ಎಂದಿದ್ರು. ಅದರಂತೆ ಇವತ್ತು ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ದಿನಕರ್, ದರ್ಶನ್ ಸಹೋದರ ದಿನಕರ್ ಅವರನ್ನ ನೋಡ್ತಾ ಇದ್ದೀವಿ. ದರ್ಶನ್ ಸಹೋದರ ದಿನಕರ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪಕ್ಕದಲ್ಲಿದ್ದಾರೆ, ಗಮನಿಸ್ತಾ ಇದ್ದೀವಿ. ಜೊತೆಗೆ ನಿರ್ದೇಶಕ ಜೋಗಿ ಪ್ರೇಮ್, ಮೂವರು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಅರ್ಧ ಗಂಟೆಯಿಂದ ಡಿಕೆ ಶಿವಕುಮಾರ್ ಜೊತೆ ಮಾತನಾಡ್ತಾ ಇದ್ದಾರೆ. ಅನ್ಯಾಯ ಆಗಿದ್ರೆ ಸರಿಪಡಿಸುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾಮನಗರದ ಕರಗ ಮಹೋತ್ಸವದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಹೇಳಿಕೆ ಕೊಟ್ಟಿದ್ರು. ಕಾನೂನಿಗೆ ನಾವು ತಲೆಬಾಗಬೇಕಾಗತ್ತೆ, ಕಾನೂನು ಪ್ರಕಾರ ಏನಾಗುತ್ತೋ ಅನ್ನೋದು ಆಗತ್ತೆ, ಜೊತೆಗೆ ಅನ್ಯಾಯ ಏನಾದರೂ ಆಗಿದ್ರೆ ಅದನ್ನು ಸರಿಪಡಿಸುವಂತಹ ಪ್ರಯತ್ನ ಮಾಡ್ತೀವಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ವಿಜಯಲಕ್ಷ್ಮಿ ಅವರು ಸಮಯ ಕೇಳಿದ್ದಾರೆ ಚರ್ಚೆ ನಡೆಸೋದಕ್ಕೆ, ಭೇಟಿಯಾಗ್ತೀನಿ ಇವತ್ತು ಅನ್ನೋದನ್ನು ಕೂಡ ಹೇಳಿದ್ರು. ಅದರಂತೆ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಸಹೋದರ ದಿನಕರ್, ಜೊತೆಗೆ ನಿರ್ದೇಶಕ ಜೋಗಿ ಪ್ರೇಮ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ನಿರ್ದೇಶಕ ಪ್ರೇಮ್ ಅವರನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ದರ್ಶನ್ ಸಹೋದರ ದಿನಕರ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಳ ಹೋಗಿದ್ದನ್ನು ಗಮನಿಸಿದರು. ಡಿಸಿಎಂ ಡಿಕೆ ಶಿವಕುಮಾರರ ನಿವಾಸದ ಚಿತ್ರಣ ಇದು. ಅವರ ನಿವಾಸಕ್ಕೆ ಬಂದು ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಅರ್ಧ ಗಂಟೆಯಿಂದ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆದಿದೆ. ತಿಂಗಳಾನುಗಟ್ಲೆ ಆಯಿತು ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ, ವಿಚಾರಣೆ ನಡೀತಾ ಇದೆ. ಇವತ್ತು ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ. ಈ ಭೇಟಿ ಕುರಿತಾಗಿ ನಿನ್ನೆಯೇ ಹೇಳಿಕೆಯನ್ನು ಕೊಟ್ಟಿದ್ರು ಡಿಕೆ ಶಿವಕುಮಾರ್ ರಾಮನಗರದ ಕರಗ ಮಹೋತ್ಸವದಲ್ಲಿ. ಆ ಕಾರ್ಯಕ್ರಮದಲ್ಲಿ ಡಿಸಿಎಂ ಹೇಳಿದ್ದೇನು ಕೇಳೋಣ ಬನ್ನಿ. ಆಯ್ತು ಡಿ ಬಾಸ್, ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಆಯ್ತು ಡಿ ಬಾಸ್, ಬೆಳಗ್ಗೆ ಎಸ್, ಈಗ ಡಿಸಿಎಂ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈ ಭೇಟಿ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿನ್ನೆಯಷ್ಟೇ ರಾಮನಗರದ ಕರಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ವಿಜಯಲಕ್ಷ್ಮಿ ಅವರು ಭೇಟಿ ಟೈಮ್ ಕೇಳಿದ್ದಾರೆ, ನಾಳೆ ಭೇಟಿ ಆಗ್ತಾ ಇದೀವಿ, ಚರ್ಚೆ ಮಾಡ್ತೀವಿ ಅಂತ. ಇವತ್ತು ಬಂದು ಭೇಟಿ ಆಗಿದ್ದಾರೆ. ಯಾರೆಲ್ಲ ಇದ್ದಾರೆ, ಚರ್ಚೆ ಕುರಿತಾಗಿ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಒಂದು ಕೊಲೆ ಪ್ರಕರಣ, ವಿಚಾರಣಾಧೀನ ಕೈದಿಯಾಗಿ ದರ್ಶನ್ ಒಳಗಡೆ ಇದ್ದಾರೆ. ಡಿಸಿಎಂ ಜೊತೆ ಇವರು ಚರ್ಚಿಸ್ತಾರೆ ಅಂತಂದ್ರೆ ಸಹಜವಾಗಿ ಭೇಟಿ ಕುತೂಹಲ ಮೂಡಿಸ್ತಾ ಇದೆ ಅಂತ.
ಖಂಡಿತ ಪ್ರತಿಮಾ. ನಟ ದರ್ಶನ್ ಜೈಲು ಪಾಲಾಗಿರ್ತಕ್ಕಂಥದ್ದು, ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಈ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ಸಹೋದರ ದಿನಕರ್ ತೂಗುದೀಪು ಮತ್ತೆ ನಿರ್ದೇಶಕ ಪ್ರೇಮು ಎಲ್ಲರೂ ಸಹ DK ಶಿವಕುಮಾರ್ ಅವರ ಸದಾಶಿವನಗರಕ್ಕೆ ಭೇಟಿಗೆ ಬಂದಿರ್ತಕ್ಕಂಥದ್ದು. ಸುಮಾರು 1.5 ಗಂಟೆ ಆಯ್ತು ಒಳಗಡೆ ಹೋಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ನಿನ್ನೆ ಏನು ರಾಮನಗರದಲ್ಲಿ ಒಂದು ಕರಗ ಮಹೋತ್ಸವ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಹೇಳಿ ಕೂಗ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರು ಬಹಿರಂಗವಾಗಿ ವೇದಿಕೆಯಲ್ಲೇ ಸಹ ದರ್ಶನ್ ಪತ್ನಿಯವರು ನನ್ಗೆ ಟೈಮ್ ಕೇಳಿದ್ದಾರೆ ಭೇಟಿಗೆ, ಹಾಗಾಗಿ ನಾಳೆ ಭೇಟಿ ಆಗ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಏನಾದ್ರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋ ಕೆಲಸ ಪ್ರಯತ್ನ ಮಾಡ್ತೇನೆ, ಆದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು, ದೇಶ ಹಾಗೂ ನೆಲದ ಕಾನೂನು ಪಾಲಿಸ್ಬೇಕು. ಅನ್ಯಾಯ ಆಗಿದ್ರೆ ಅವ್ರಿಗೆ ಎಲ್ಲರಿಗೂ ಸಹ ನ್ಯಾಯವನ್ನ ಕೊಡಿಸೋ ಕೆಲಸವನ್ನ ಮಾಡೋಣ ಅನ್ನೋ ಮಾತುಗಳನ್ನ DK ಶಿವಕುಮಾರ್ ಹೇಳ್ತಾರೆ. ಈ ನಡುವೆ ಅವರೆಲ್ಲರೂ ಸಹ ಬಂದು DK ಶಿವಕುಮಾರ್ ಅವರನ್ನ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಇತರರು ಭೇಟಿ ಮಾಡಿ ಅವರ ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಪರವಾಗಿ ಏನಾದ್ರೂ ಸಹಾಯ ಆಗುತ್ತಾ? ಈ ನಡುವೆ ದರ್ಶನ್ ಕೂಡ ಜೈಲಿನಲ್ಲಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ದರ್ಶನ್ ಈಗಾಗಲೇ ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ನಡುವೆ ಈ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ. ಬಟ್ ಕಿರಣ್, ಈಗ ಒಂದು ಪ್ರಕರಣ ಅದು ಕೋರ್ಟ್ನ ಅಂಗಳದಲ್ಲಿದೆ, ವಿಚಾರಣಾ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ DCM ಅನ್ನ ದರ್ಶನ್ ಪತ್ನಿ ಭೇಟಿಯಾಗಿರೋದರ ಹಿನ್ನೆಲೆ ಏನು? ಅಂದ್ರೆ ಯಾವ ಕಾರಣಕ್ಕೆ ಈ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ? ಯಾವ ರೀತಿಯಲ್ಲಿ ಸರ್ಕಾರ ಇದರಲ್ಲಿ ಸಹಾಯ ಮಾಡೋದಕ್ಕಾಗತ್ತೆ? ಯಾಕಂದ್ರೆ ಒಂದು ಕೊಲೆ ಪ್ರಕರಣ ಅಲ್ವಾ ಇದು? ಖಂಡಿತ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಪಾಲಾಗಿದ್ದಾರೆ. ಈ ಕೊಲೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ DCM ಬಂದು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಸರ್ಕಾರದ ಪರವಾಗಿ ಏನಾದ್ರೂ ಸಹ ಹೆಲ್ಪ್ ಆಗುತ್ತಾ ಅಥವಾ ಯಾವ ರೀತಿ ಸಹಾಯ ತೆಗೆದುಕೊಬಹುದು ಸರ್ಕಾರ DCM ಅನ್ನ ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಈಗ ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡ್ತಿದೆ. ವಿಜಯಲಕ್ಷ್ಮಿ ಯಾಕೆ ಭೇಟಿ ಮಾಡಿದ್ದಾರೆ, ಏನು ಮನವಿ ಮಾಡ್ತಾ ಇದ್ದಾರೆ, ಮತ್ತೆ ಯಾಕೆ ಭೇಟಿ ಮಾಡಕ್ ಬಂದಿದ್ದಾರೆ, ಮತ್ತೆ ಏನ್ ಸಹಾಯ ಕೇಳ್ತಾ ಇದ್ದಾರೆ, ಏನಾದ್ರೂ ಜೈಲಿನಲ್ಲಿ ಸಹ ದರ್ಶನ್ಗೆ ಆಗ್ಬಹುದಂತ ಈಗಾಗ್ಲೇ ಅನಾರೋಗ್ಯದಿಂದ ದರ್ಶನ್ ಬಳಲ್ತಾ ಇರ್ತಕ್ಕಂಥದ್ದು. ಮನೆ ಊಟಕ್ಕೆ ಸಹ ಕೋರ್ಟ್ ಕೂಡ ಮನವಿ ಮಾಡಿದ್ದಾರೆ. ಏನ್ ಜೈಲಾಧಿಕಾರಿಗಳಿಗೆ ಏನಾದ್ರು DCM ಕಡೆಯಿಂದ ಸೂಚನೆ ಕೊಡಿಸೋದಕ್ಕೆ ಬಂದಿದ್ದಾರಾ ಅಥವಾ ಏನಕ್ಕೆ ಭೇಟಿ ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.